ನಟ ನೀನಾಸಂ ಅಶ್ವಥ್ ಅವರಿಗೆ ನಮ್ಮೊಟ್ಟಿಗಿದ್ದಾರೆ. ಅವರು ವಿಷ್ಣುವರ್ಧನ ಮತ್ತು ಆಯುಷ್ಮಾನ್ ಭವ ಸಿನಿಮಾಗಳಲ್ಲಿ ದ್ವಾರಕೀಶ್ ಚಿತ್ರ ನಿರ್ಮಾಣದ ಒಂದು 2 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು. ದ್ವಾರಕೀಶ್ ಅವರೊಟ್ಟಿಗೆ ಉತ್ತಮ ಒಡನಾಟ ಕೂಡ ಹೊಂದಿದ್ದರು. ಅವರ ನಿಧನದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಜಕ್ಕೂ ಇವತ್ತು ತುಂಬಲಾರ್ದ ನಷ್ಟ ಇಂಡಸ್ಟ್ರಿಗೆ. ಹಿಂದೆ ಓಪೋ ನ್ಯೂಸ್ ಬಂದಾಗಲೇ ನಮಗೆ ಗಾಬರಿ ಆಗಿತ್ತು, ಬಟ್ ಇವತ್ತು ನಿಜವಲ್ಲೂ ಶಾಕ್ ಆಗಿದೆ. ತುಂಬ ಸಿನಿಮಾನೇ ಆಸಿ ಒದ್ದು ಉಂಡು ಮಲಗಿದವರು ಅಂತ ಹೇಳ್ಬೋದು, ಅಂಥ ದೊಡ್ಡ ಜೀವ. ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಯಾರ್ಯಾರು ದೊಡ್ಡವ್ರು ಕೊಡುಗೆ ಕೊಟ್ಟಿದ್ದಾರಲ್ಲ ಸರ್, ಆ ಪ್ರಥಮ ಸ್ಥಾನದಲ್ಲಿ ದ್ವಾರಕೀಶ್ ಸರ್ ಕೂಡ ನಿಲ್ತಾರೆ. ಒಂದು ಕಾಲದಲ್ಲಿ ದ್ವಾರಕೀಶ್ ಅವ್ರ ಚಿತ್ರದಲ್ಲಿದ್ದಾರೆ ಅಂದರೆ ಕಣ್ಣರಳಿಸಿ ನೋಡ್ತಾ ಇದ್ವಿ. ಅವ್ರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡೋದು ಅಂದರೆ ಏನದು ಸಾಧಾರಣ ವಿಷಯನ ಸರ್. ನಮ್ಮ ಜೀವನ ಸಾರ್ಥಕ ಸರ್, ನಾವು ಧನ್ಯ. ಆಮೇಲೆ ವಿಷ್ಣುವರ್ಧನ್ ಅಂಥ ಒಂದು ದೊಡ್ಡ ಪಾತ್ರ, ಆಯುಷ್ಮಾನ್ ಅಂತ ಒಂದು ದೊಡ್ಡ ಪಾತ್ರ ನನಗೆ ಕೊಡ್ತಾರೆ. ಇದಕ್ಕಿಂತ ಮಿಗಿಲಾಗಿ ಏನಂದರೆ ಸರ್, ನನಗೆ ಬನ್ನಿ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಾಗ ಇವರು ಜುರಿ ಪ್ಯಾನಲಲ್ಲಿ ಇರ್ತಾರೆ, ಇವರು ಲೋಕನಾಥ್ ಅಂಕಲ್ ಪರ್ಸ್ನಲಾಗಿ ಫೋನ್ ಮಾಡಿ 5-6 ನಿಮಿಷ ಕಣ್ಣೀರಿಡ್ತಾರೆ ಸರ್. ಆ ಕ್ಲೈಮ್ಯಾಕ್ಸ್ ಹಂಗಿತ್ತು, ಇದು ಹಿಂಗಿತ್ತು, ಇದು ಹಿಂಗೆ ಮಾಡಿದ್ಯಾ ಅಂತೇಳಿ ಅಲ್ಲಿಂದ ಕರೆಸಿ ಬರಪುಟ ನೀನು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಕೊಡ್ತಾನೆ ಅಂತ. ಅವ್ರು ನೋಡಿದಂಥ ಕಲಾವಿದರು, ಅವ್ರು ನೋಡಿದ ಸ್ಟಾರ್ಡಮ್ನ ನಾವು ಏನೂ ಅಲ್ಲ ಸರ್. ಆದರೆ ಆ ಥರ ಪ್ರೀತಿಸೋದಿಲ್ಲ ಸರ್. ಅಂದರೆ ಸಿನಿಮಾ ಅಂದರೆ ಅವ್ರು ಪ್ರೀತಿಸೋದು ಸರ್. ಅವ್ರು ಕೂಡ್ಕೊಂಡಿರಲಿ ಕಳ್ಕೊಂಡಿರಲಿ ಸರ್, ನಾವು ಒಳ್ಳೇದನ್ನು ಮಾತ್ರ ಆಯ್ಕೊಳ್ಳೋಣ ಸರ್, ಕೆಟ್ಟದ್ದು ನಮ್ಗೆ ಯಾಕೆ. ಎಷ್ಟು ಅಂದರೆ ಸರ್, ಇದು ಆಯಸ್ಸಾದ್ಮೇಲೆ ಹೋಗಲೇಬೇಕು ಸರ್. ಆದರೆ ಅವ್ರು ಕಳ್ಕೊಳ್ಳೋದಿಲ್ಲ ಸರ್. ಅದೊಂಥರ ನಮ್ಮ ದೇಹದಿಂದ ಯಾವುದೋ ಒಂದು ಭಾಗನ ಕಿತ್ತಿಟ್ಟುವಂಥ ಒಂದು ಭಾವನೆ ಬರುತ್ತೆ ನಮಗೆ. ಆ ಭಾವನೆ ಬರಬೇಕು ಅಂದರೆ ಅವ್ರ ಸಾಧನೆ ಎಷ್ಟಿರಬೇಕು. ಆ ಶಿಖರ ಇವತ್ತು ಕಳಚಿ ಬಿದ್ದಿದೆ ಅಂದರೆ ದುಃಖ ಆಗುತ್ತೆ ಸರ್. ಅವ್ರ ಜೊತೆಗೆ ಅವ್ರ ಮಗ ಯೋಗಿಯವರು ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ರು ಸರ್. ಆಮೇಲೆ ಅವ್ರು ಸಿನಿಮಾ ಪ್ಯಾಷನೆಟ್ ನೋಡ್ಬೇಕು ಸರ್. ಆ ದುಡ್ಡು ಇರುತ್ತೋ ಇಲ್ವೋ ತಂತಂದು ಸುರಿತಿರ್ತಾರೆ, ಖರ್ಚು ಮಾಡ್ತಿರ್ತಾರೆ. ಸಿನಿಮಾ ಆಗಬೇಕು ಆ ಮನೇಲಿ ತಿಂತಾರೋ ಉಣ್ತಾರೋ ಗೊತ್ತಿಲ್ಲ ಸರ್. ಆ ಥರ ತಂದು ಸುರಿದು ಮಾಡೋರು ಅದ್ಭುತ ಸರ್, ಭಾಳ ಅದ್ಭುತ. ಈ ಥರ ಸಿನಿಮಾ ಕೊಡುಗೆ ಕೊಡುವಂಥ ಪ್ರೊಡ್ಯೂಸರ್ ಇವತ್ತು ನಮ್ಮ ಜೊತೆಲಿಲ್ಲ. ದ್ವಾರಕೀಶ್ ಸರ್ ಮತ್ತೆ ಹುಟ್ಟು ಬನ್ನಿ, ನೀವು ನಮ್ಮ ಜೊತೆ ಇರಬೇಕು. ಮತ್ತು ನೀವು ನಮ್ಗೆ ಅನ್ನ ಹಾಕಿದ್ದೀರಾ, ಸಾಕಿದ್ದೀರಾ. ನಿಮ್ಮ ಆಶೀರ್ವಾದ ಪ್ರೀತಿ ಅವ್ರು ನಮ್ಮ ಮೇಲೆ ಹಾಗೆ ಇರಲಿ ಸರ್. ಅವರು ಬರೀ ಕಲಾವಿದರಾಗಿ ಅಷ್ಟಲ್ಲ, ನಿರ್ಮಾಪಕರಾಗಿ ಅಷ್ಟಲ್ಲ, ನಿರ್ದೇಶಕರಾಗಿ ಅಷ್ಟೇ ಅಲ್ಲ, ಸಾಕಷ್ಟು ಜನ ಹಾಸ್ಯ ಕಲಾವಿದರಿಗೆ ಅವರೇ ಇನ್ಸ್ಪಿರೇಷನ್ನು, ಸಾಕಷ್ಟು ಜನ ಫಿಲ್ಮ್ ಮೇಕರ್ಸ್ಗೆ ಅವರೇ ಇನ್ಸ್ಪಿರೇಷನ್ನು. ಯಾಕಂದರೆ ಸಾಕಷ್ಟು ಮೊದಲುಗಳಿಗೆ ಸಾಕ್ಷಿಯಾದಂಥವ್ರು. ಹೌದು ಸರ್. ನೋಡಿ, ಕನ್ನಡದಲ್ಲಿ ಡಿ ಗ್ಲಾಮರ್ ಅಥವಾ ಕಾಮಿಡಿ ಹೀರೋ ಆಗಿ ಬಂದವರಲ್ಲಿ ಅವರು ಮೊದಲಿಗಿರು ಅಂತ ಭಾವಿಸ್ತೀನಿ ಸರ್. ಅಂತಂದು ಆಮೇಲೆ ಬೇರೆ ದೇಶಕ್ಕೆ ಹೋಗಿ ಚಿತ್ರೀಕರಣ ಮಾಡಿ ಎಲ್ಲ ಕೊಡುಗೆನ ಕೊಟ್ಟಿದ್ದಾರೆ. ಆಮೇಲೆ ಸರ್, ಕನ್ನಡಕ್ಕೆ ಬೇರೆ ಥರದ ಸಿನಿಮಾಗಳನ್ನು ಸರ್, ರಾವಣ ರಾಜ್ಯ ಅಂತ ಸಿನಿಮಾಗಳು ಅವತ್ತಿಗೆ ಅದು ಆ ಪ್ಯಾಟ್ರನ್ ಸಿನಿಮಾಗಳಲ್ಲ ಸರ್, ಅದನ್ನು ಚೇಂಜ್ ಮಾಡಿದವರು. ಮತ್ತು ವಿಷ್ಣು ಸರ್ ಮೇಲೆ ತುಂಬ ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿದ್ದಾರೆ ಅವರು. ಅದೆಲ್ಲ ಆದಮೇಲೆ ಆಪ್ತಮಿತ್ರ ಅಂತ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿ ತೊಗೊಂಬರ್ತಾರೆ ಸರ್. ತುಂಬ ನಾವು ಸಣ್ಣವ್ರು ಸರ್, ಹೇಳಲಿಕ್ಕೆ ತುಂಬ ದುಃಖ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರನ್ನ ಇಟ್ಕೊಂಡು ಈ ಸಂದರ್ಭದಲ್ಲಿ ಮಾತಾಡಬೇಕಲ್ಲ ಅನ್ನೋ ಒಂದು ದೊಡ್ಡ ನೋವಿನ ಸಂಗತಿ. ಅವ್ರು ಮತ್ತೆ ಹುಟ್ಟು ಬರಲಿ ಸರ್, ಅಷ್ಟೇ ಬೇಡ್ಕೊಳ್ಳೋಕ್ಕಾಗೋದು. ಇದಿಷ್ಟು ನಟ ನೀನಾಸಂ ಅಶ್ವಥ್ ಅವರ ಮಂದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.